ಊರಿಗೆ ಹೋದಾರು ಇನ್ನು ಯಾವಾಗ ಬರ್ತಾನೋ ಇವನು. ಹೊಲ್ದಾಗಲ್ಲಿ ನೀರಿಕ್ಕಕ್ಕೆ ಅವನ ಅಪ್ಪ ಒಂದೇನೆ ಜಲ್ದಿ ಬರ್ಬೇಕೋ ಬೇಡವೋ. ಹೇಳತ್ತ ಅತ್ತೆ ಮನೆಗೆ ಹೋದಾನು, ಅಲ್ಲೇ ಅತ್ತೆ ಮನೆಗೆ ಉಂಟ್ಕೊಂಡು ಅಲ್ಲೇ ಸೇರ್ಕೊಂಡವನು. ಓ ತುಂಗಾರತ್ತೆ ಐತಿ, ಐದಾಳ ಇಲ್ವ ತುಂಗ, ನೋಡೋಣ. ಏನಂಟಿ ಊಟ ಆಯ್ತಾ? ಆಲೆ ಉಂಡಾಲೆ ಊಟ ತಾತಮ್ಮ. ನೀನು ಉಂಡು ಬಂದೇನೆ ರಮ್ಯಾ. ಏನ್ ಸಮಾಚಾರ? ಮನೆ ಜೋರಾಗಿ ನಡೀತೈತೆ ನಿಮ್ದು ಹೊಸ ಮನೆ, ಎಲ್ಲಿವರೆಗೂ ಬಂದೈತೆ? ಹೌದಾಂಟಿ, ಈಗಾಗ್ಲೇನೆ ಗೋಡೆ ಎಲ್ಲ ಮೇಕ್ ಎದ್ದೈತೆ, ಇನ್ನೇನು ಸಜ್ಜೆ ಹಾಕ್ಬೇಕು. ಸಜ್ಜೆ ಹಾಕ್ತಾ ಇದ್ದಾರೆ ಇವಾಗ, ನೋಡೋಣ. ಹೌದಾ, ಪರವಾಗಿಲ್ಲಮ್ಮ. ಪಾಯ ಹಾಕಿದ್ದು ತಡವಾಗಿಲ್ಲ, ಬೇಸ್ಮಟ್ಟ ಮಾಡಿದ್ದು ತಡವಾಗಿಲ್ಲ, ಹಿಂದಿಂದಲೇ ಕಟ್ಬಿಟ್ರಿ ಅಲ್ವೇ? ಏನು ಆಗಲ್ವೇ? ಅಲ್ಲ, ಪಾಯ ಹಾಕಿ ಬೇಸ್ಮಟ್ಟ ಮಾಡಿ ಬಿಡಬೇಕು 1 ತಿಂಗಳು 2 ತಿಂಗಳು ಅಂತ ಅಂತಾರೆ. ನಮ್ದು ಬಿಟ್ಟಿದ್ರು ಆಂಟಿ, ಒಂದು 15 ದಿವಸ ಬಿಟ್ಟಿದ್ರು ಅಷ್ಟೇನೆ. ನಾವು ಬೇಗ ಬೇಗ ಆಗ್ಲಿ ಅಂತ ಕಟ್ರಿ ಅಂತ ಹೇಳಿದ್ವಿ, ಅದಕ್ಕೆ ಕಟ್ಟಿದ್ದಾರೆ. ಗೋಡೆ ಕಟ್ಟೋದೇನು ಜಲ್ದಿ ಆಗುತ್ತೆ ಆಂಟಿ. ಓ ಹೌದಾ? ಮತ್ತೆ ಇನ್ನೇನು ಇನ್ನೊಂದು 6 ತಿಂಗಳು ಆಗುತ್ತೇನ? ಅಲ್ಲೇ ಮನೆ ಮೇಲೆ ಮುಗಿಯೋ ಹೊಟ್ಟದ್ಕೆ ಆಗ್ಬೋದೇನೋ. ನಿಧಾನಕ್ಕೆ ಆಗ್ಲಿ, ನಾವು ನಿಧಾನಕ್ಕೆ ನೋಡ್ಕೊಂಡು ಅಚ್ಚಕಟ್ಟ ಕಟ್ಬೇಕಲ್ವಾ, ಅದಕ್ಕೋಸ್ಕರ. ಅದ್ ಸರಿ ಆಂಟಿ, ತುಂಗ ಎಲ್ಗೋಗಿದ್ದಾಳೆ? ಮನೆಗಿಲ್ವಾ? ಇನ್ನ ಇಲ್ಲ ಕಣೆ, ನೋಡು ಹೋದಾಳು, ಬಂದೇ ಇಲ್ಲ. ನನ್ನ ಮಗನ ಹೋಗಿ ಅವನ ಜೊತೆಗೆ ಬರ್ಬೇಕು ತಾನೆ, ಅವನು ಅವಳನ್ನ ಬಿಡ್ತೀರ? 3 ದಿವಸ ಆತು ಇವತ್ತಿಗೆ, ಬರ್ತಾರೋ ಇಲ್ವಾ ಇನ್ನು ಇವತ್ತಿನ? ಹೌದಾ? ಯಾಕಂಟಿ ಇವಾಗ ಏನಕ್ಕೆ ಹೋಗ್ಯಾರ ತವ್ರ ಮನೆಗೆ? ಏನೇನಾದರೂ ವಿಶೇಷ ಫಂಕ್ಷನ್ ಏನಾನ ಐತಾ ಅವ್ರ ತವ್ರ ಮನೆಗೆ? ಹೆಂಗೆ? ಅಲ್ಲ, ದೇವ್ರ ಪವರು ಏನೂ ಇಲ್ಲ, ಅದು ನಮ್ಮೂರೇನೆ. ಆದರೆ ಅವ್ರ ಮನೆಗೆ ಏನಾದರೂ ಪೂಜೆ ಗೀಜೆ ಇಟ್ಕೊಂಡವ್ರ? ಅವ್ರ ಅಮ್ಮ ಇರು, ಅವ್ರ ಅಪ್ಪ ಇರೋ ಯಾತನ? ಅಥವಾ ಅವ್ರ ತಂಗಿದೇನ ಮದುವೆ ಗಿದ್ದೆ ಸೆಟ್ ಆಯ್ತಾ? ಅಥವಾ ಗಂಡೇನಾನ ಬಂದಿದ್ರ ನೋಡಕ್ಕೆ, ಅದಕ್ಕೆ ಹೋಗ್ಯವ್ರ? ಅಯ್ಯೋ ಅಂಥದ್ದು ಏನೂ ಇಲ್ಲ, ಅವಳು ಬಸ್ರಿ ಇವಾಗ, ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಂಡು ಹಂಗೆ ನಾವು ಅಮ್ಮ ಇರೋರ್ಗೆ ಹೋಗಿ ಬರ್ತೀವಿ, 2 ದಿವಸ ಇದ್ದು ಅತ್ತೆ ಅಂತನ ಹೇಳಿದ್ಲ. ಹೋಗ್ಯವಳೆ, ಇವತ್ತು ಬರ್ತಾರೆ ಅನ್ಸುತ್ತೆ, ನೋಡೋಣ. ಬಾ ಒಳಿಕೆ ಕುಕ್ಕ ಬಾ. ಹೌದಾ? ತುಂಗ ಬಸ್ರಿನಾ? ಎಷ್ಟು ತಿಂಗಳ ಆಂಟಿ ಇವಾಗ? ಈ 3 ತಿಂಗಳ ಏನೋ ಆಗಿರ್ಬೇಕೇನ. ಬಾರೆ ಕುಕ್ಕಳೆ ರಮ್ಯಾ, ಕುಕ್ಕ. ನೀವು ಕುಕ್ಕಳ್ರಿ ಆಂಟಿ, ಕುಕ್ಕಳ್ರಿ. ಆಂಟಿ ತುಂಗ ನೀವ್ ಹೇಳ್ದಂಗೆ ಕೇಳ್ತಾಳ? ಎಲ್ಲ ಕೆಲಸನ ಅವಳೇ ಮಾಡ್ತಾಳ ಹೆಂಗೆ? ಮಾಡ್ತಾಳೆ ಮನೆ ಕೆಲಸ ಎಲ್ಲನ, ಆದ್ರೆ ಏನ್ ಮಾಡೋದು, ನನ್ನ ಮಾತು ಕೇಳಲ್ಲ. ಮಾತು ಕೇಳಲ್ವಾ? ಯಾಕಂಟಿ? ಅಯ್ಯೋ ಅಷ್ಟೊಂದು ಕೊಬ್ಬು ಬಂದಿಟ್ಟ ಅವಳಿಗೆ. ಹ್ಞೂ ಕಣೆ ರಮ್ಯಾ, ಒಂದಿಷ್ಟು ಕೊಬ್ಬು ಅವಳಿಗೆ. ಮೊದ್ಲು ಬಂದಾಗ ಎಲ್ಲ ನಾನು ಹೇಳ್ದಂಗೆ ಕೇಳ್ತಿದ್ಲು, ನನಗೇನು ಇಷ್ಟನೋ ಅದನ್ನೇ ಮಾಡ್ತಿದ್ಲು. ಈಗ ಅಯ್ಯೋ ಅಯ್ಯೋ, ನಾನು ಅದನ್ನು ತಿಂಬಲ್ಲತ್ತೆ, ಇದನ್ನು ಮಾಡ್ತೀನಿ ಸುಮ್ಮನಿರಿ, ಆರೋಗ್ಯಕ್ಕೆ ಒಳ್ಳೇದು, ಪ್ರೋಟೀನ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಯಾತೆತ ಮಾಡ್ತಿರ್ತಾಳೆ. ಆಮೇಲೆ ನನ್ನ ಮಗ ದುಡ್ಡೆಲ್ಲ ತಂದು ನನ್ನ ಕೈಗೆ ಕೊಡ್ತಿದ್ದ, ಈಗ ಅವಳಿಗೊಂದಿಷ್ಟು ಕೊಡ್ತಾನೆ, ನನಗೊಂದಿಷ್ಟು ಕೊಡ್ತಾನೆ. ಅವಳಿಗೇನೋ ಖರ್ಚು ಮಾಡಕ್ ಬೇಕಂತೆ. ಅಲ್ಲ, ಹೊಲ್ದಾಗೆ ತಾನೇ ಅಡಿಕೆ ತೋಟ, ಅದ್ರಲ್ಲಿ ಬರೋ ದುಡ್ಡ? ಅದ್ರಲ್ಲಿ ಬರೋ ದುಡ್ಡೆ. ಅವಳೇನೋ ನನಗೆ ಆಗ್ಲಾಗ್ಲಾ ಕೇಳೋಕ್ಕಾಗಲ್ಲ ಅತ್ತೇನ, ನೀ ನನಗೆ ತಿಂಗಳಿಗೆ ಒಂದು 5,000 ಕೊಡು, ನಿನ್ನ ಖರ್ಚಿಗೂ ಏನ್ಕಾರು ಬೇಕಂದ್ರೆ ಕೊಡ್ತೀನಿ, ನಾನು ಇಟ್ಕೊಂತೀನಿ, ಮನೆ ಖರ್ಚಿಗೆ ಎಲ್ಲದಕ್ಕೂ ಕೇಳೋಕ್ಕಾಗಲ್ಲ ಅಂತನ ಇಸ್ಕೊಂಡು ಇಕ್ಕಂತಾಳೆ. ಎಲ್ಲ ರೇಷನ್ ಪಾಷನ್ ಎಲ್ಲ ತೊತ್ತಾಳೆ. ಓ ಹೌದಾ? ಹಂಗಾದ್ರೆ ನಿಧಾನವಾಗಿ ಯಜಮಾನಿಕೆ ನಿಮ್ಮ ಕೈಯಿಂದ ಅವಳ ಕೈಗೆ ಜಾರ್ತಾ ಇದೆ ಅಂತ ಅರ್ಥ. ಹುಷಾರಂಟಿ, ನೀವು ಆಮೇಲೆ ಮೂಲೆ ಗುಂಪಾಗ್ತೀರಾ. ಇವಾಗ ಒಂದಿಷ್ಟು 5,000 ಕೊಡ್ತಾ ಇದ್ದಾನೆ ನಿನ್ ಮಗ, ಮುಂದಕ್ಕೆ ಎಲ್ಲ ಬರೋ ಲಾಭ ದುಡ್ಡೆಲ್ಲನ ಅವಳ ಕೈಗೆ ಕೊಡ್ತಾನೆ. ಆಮೇಲೆ ನೀವು ಓಲ್ಡ್ ಮಾಡಂತಾರ ಮುದ್ದೆ ತಿಂದು ಮೂಲೆಯಲ್ಲಿ ಕುತ್ಕೊಂಡಿರ್ಬೇಕಾಗುತ್ತೆ, ಕಸ ಮುಸ್ರೆ ಮಾಡ್ಕೊಂಡು. ಹಂಗ್ ಮಾಡ್ಬಿಡ್ತಾಳ ಅವಳು, ಹುಷಾರು. ಆಂಟಿ, ನಿಮ್ ರಾಕಿ ಎಲ್ಲಿರೋದು? ಅವನೆಲ್ಲ ತುಮಕೂರ ಕೆಲ್ಸಕ್ಕೆ ಹೋಗ್ತಾನೆ ಕಣೆ, ಯಾರೋ ಹುಡುಗರ ಜೊತೆಗೆ ಇದ್ದಾನೆ. ಅವನಿಗೂ ಒಂದು 20,000 25,000 ಸಂಬಳ ಕೊಡ್ತಾರಂತೆ. ಹೌದಾ? ಅಲ್ಲ ಆಂಟಿ, ಇಷ್ಟೆಲ್ಲ ಆಸ್ತಿ ಐತೆ, ಓಲಾ ಮನೆ ಐತೆ, ಅವನು ಇಲ್ಲೇ ಇಟ್ಕೊಂಡು ಏನಾದ್ರೂ ಕೆಲಸ ಮಾಡಿಸ್ಬೋದಪ್ಪ. ಸುಮ್ಮನೆ ಹೊಲದ ಕೆಲಸ ಅದು ಇದು ಮಾಡ್ಕೊಂಡಿಲ್ಲ, ಇಲ್ಲೇ ಯಾವ್ದಾದ್ರೂ ಕೆಲ್ಸಕ್ಕೆ ಹೋಗ್ಬಾರ್ದು ಟೌನ್ನಾಗೆ. ಇಲ್ಲೇ ಇಟ್ಕೊಳ್ರಿ ಆಂಟಿ. ಅಚ್ಚೆ ಅವನಿಗೆ ಮದುವೆ ಮಾಡಲ್ವಾ ಆಂಟಿ ಇನ್ನೂ? ಮದುವೆನಾ ನೋಡ್ತಾ ಇದೀವಿ ಕಣೆ ರಮ್ಯಾ, ಎಲ್ಲೂ ಹೆಣ್ಣು ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಸುಮ್ಮನಾಗಿದ್ದೀವಿ. ಎಲ್ಲಾದ್ರೂ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡೋಣ ಅಂತನ. ನಿಮ್ಮ ಕಡೆಗೆ ಯಾವನ ಹೆಣ್ಣಿದ್ರೆ ಹೇಳಿ ರಮ್ಯಾ, ನಿಮ್ಮೂರಾಗ ಎಲ್ಲಾದ್ರೂ ಮದುವೆ ಮಾಡ್ಕೊಂಬನ. ಅಯ್ಯೋ ಆಂಟಿ, ಅದು ನಿಮ್ಮ ಸೊಸೆ ಇಲ್ವಾ ತುಂಗ, ಅವಳ ತಂಗಿನೇ ಇನ್ನೊಬ್ಳಿದ್ದಾಳೆ ಸಿಂಧು ಅಂತನ, ಅವಳನ್ನ ಮದುವೆ ಮಾಡ್ಕೊಳ್ರಿ. ಅವಳ? ಅಯ್ಯಯ್ಯ ಬೇಡಪ್ಪ, ಅಲ್ಲ ಅವ್ರ ಅಕ್ಕನ ನೋಡಿನೇ ಸಾಕಾಗೈತೆ, ಇನ್ನು ಅವಳನ್ನ ಮದುವೆ ಮಾಡ್ಕೊಂಬಂದು ಇಬ್ರು ತಂದು ಇಲ್ಲಿ ಕಂಡ್ರೆ ನನ್ನ ಕತೆ ಗೋವಿಂದ ಆಗ್ಬಿಡುತ್ತೆ. ಬೇಡ ಬೇಡ, ಎಲ್ಲಾದ್ರೂ ನಾನು ಇಷ್ಟಪಟ್ಟು ನಮ್ಮ ಕಡೆ ಸಂಬಂಧಿಕರು ಯಾರಾದರೂ ಇದ್ರೆ ಮದುವೆ ಮಾಡ್ಕೊಂಬರೋಣ ಅಂತಿದ್ದೀನಿ. ನೋಡೋಣ, ನನ್ನ ತಮ್ಮನ ಮಗಳು ಒಬ್ಳು ಇದ್ದಾಳೆ, ಅವಳು ಇನ್ನೂ ಏನೋ ಡಿಗ್ರಿ ಓದ್ತಾ ಇದ್ದಾಳಂತೆ, ಇನ್ನೇನು ಮುಗೀತಿವಾಗಿ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಿದ್ರು. ಅವಳು ಆಗ್ತಿದ್ದಂಗೆನೆ ಮದುವೆ ಮಾಡ್ಕೊಂಬನ ಅಂತಿದ್ದೀನಿ. ತುಂಬ ಒಳ್ಳೆ ಹುಡುಗಿ, ನಾನು ಹೇಳ್ದಂಗೆ ಕೇಳ್ತಾಳೆ. ಇವಳು ಬಂದು ಕೂತಿದ್ದಾಳೆ ಈ ರಮ್ಯಾ, ಏನ್ ಪೆಟ್ಟಿಂಗ್ ಇಡಕ್ ಬಂದವಳು. ಅತ್ತೆ ಅತ್ತೆ, ಓ ಬಂದೇನಮ್ಮ ತವ್ರ ಮನೆ, ಇವಾಗ ಮುಗೀತಾ ಇವತ್ತು?
ಎಲ್ಲ ಮುಗಿಸ್ ಬಂದ್ರಿ ತಾನೆ ತುಂಗ ಏನೇ ಬಸ್ರಿ ಅಂತೆ ನೀನು ಹಾ ಸ್ವೀಟ್ ಇಲ್ವಾ ಸ್ವೀಟು ಎಲ್ಲಾರ್ಗು ಕೊಟ್ಟಾಯ್ತು ನನಗ್ ಕೊಡಲ್ವಾ ಕೊಡ್ತೀನಿ ಸಮಾಧಾನ ಮಾಡ್ಕೊ ಏನ್ ಸಮಾಚಾರ ಇಲ್ಲಿವರೆಗೂ ಬಂದಿದ್ಯಾ ಹಾ ಏನ್ ಮಾತಾಡಕ್ ಬಂದಿದ್ಯಾ ಇಲ್ಲಿಗೆ ಏನಿಲ್ಲ ಅದೇ ನಿನ್ ಬಗ್ಗೆನೇ ವಿಚಾರಿಸೋಣ ಅಂತ ಬಂದೆ ನೀನು 2 ದಿವಸದಿಂದ ಆ ಕಡೆ ನಮ್ಮ ಮನೆ ಕಡೆಗಾಗ್ಲಿ ಆ ಕಾವ್ಯರ ಮಂತಕ್ಕಾಗ್ಲಿ ಬರ್ಲಿಲ್ವಲ್ಲ ಎಲ್ಬೋದ್ಲೋ ಏನೋ ಅಂತ ಕೇಳೋಣ ಅಂತ ಬಂದೆ ನಿಮ್ಮ ಅತ್ತೆ ಕುಕ್ಕಳಮ್ಮ ಅಂತಾನ ಕುಂಡಿಸ್ಕೊಂಡು ಮಾತಾಡ್ತಿದ್ವಿ ಅಷ್ಟೇನೆ ಇನ್ನೇನು ಇಲ್ಲ ಮತ್ತೆ ಊರಾಗೆಲ್ಲ ಚೆನ್ನಾಗಿದಾರ ಮಳೆ ಬೆಳೆ ಎಲ್ಲ ಚೆನ್ನಾಗೈತೆ ನಮ್ಮ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗೈತೆ ಎಲ್ಲರೂ ಚೆನ್ನಾಗಿದ್ದಾರೆ ಆದ್ರೆ ನಿಮ್ಮಮ್ಮ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಮಾತ್ರ ಅಯ್ಯೋ ಅಂತ ಕೊರಗ್ತಾ ಇದ್ದಾರೆ ಯಾಕೆ ಏನಾಯ್ತು ಏನಾಯ್ತು ತುಂಗ ನಮ್ಮಮ್ಮ ಅಣ್ಣಗೂ ಅತ್ತಿಗೆಗೂ ಏನಾಯ್ತು ಏನಿಲ್ಲಮ್ಮ ಅದೇ ಕಡಿಮೆ ರೇಟಿಗೆ ಸೈಟು ಅಂತ ತಗೊಂಡಿದ್ರಲ್ವಾ ಅದನ್ನ ಒತ್ಕೊಂಡು ಹೋಗಿದ್ನಲ್ಲ ಅವ್ನು ಯಾವನೋನು ನೀಗ್ ಗೊತ್ತು ತಾನೆ ಅದನ್ನು ಗೊತ್ತು ಆದ್ರೆ ಏನ್ ಮಾಡೋದು ಆ ಕಳ್ಳನ ಪೊಲೀಸ್ನವರು ಹಿಡಿತಾರೆ ಅಂತ ಇದಾರೆ ಹಿಡಿದ್ರಂತ ಹೆಂಗೆ ದುಡ್ಡು ಸಿಕ್ಕಂತ ಪೊಲೀಸ್ನವರು ಕಳ್ಳನೇನು ಹಿಡ್ದೇವ್ರೆ ಆದ್ರೆ ದುಡ್ಡು ಸಿಗ್ಲಿಲ್ವಂತೆ ಅಲ್ಲ ಕಳ್ಳ ದುಡ್ಡು ಕತ್ಕೊಂಡು ಹೋದವನು ಅವನ ಹತ್ರ ನಿಂತ್ಕೊಂಡಿರ್ತಾನ ತಿಂದು ಮಜಾ ಉಡಾಯಿಸಿರ್ತಾನೆ ₹1 ದುಡ್ಡು ಸಿಕ್ಕಿಲ್ವಂತೆ ನಿಮ್ಮ ಅಮ್ಮಯ್ಯಗೆ ಅದಕ್ಕೆ ನಿಮ್ಮ ಅಮ್ಮಯ್ಯ ಅಂತ ಗೋಳೋ ಅಂತ ಅಳ್ತ್ಕೊಂಡು ಬಂತು ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಮನೆಯವರೆಗೂ ನಾನು ವಿಚಾರಿಸಿದಾಗ ಮಧು ಹಂಗಂತ ಹೇಳ್ತಾ ಇದ್ಲು ನೀನು ಹೋಗಲ್ವಾ ನಿಮ್ಮ ಅಮ್ಮನ ಸಮಾಧಾನ ಮಾಡಕ್ಕೆ ಇಲ್ಲೇ ಇದೀಯಾ ನಿನಗೆ ಟೈಮ್ ಇರುತ್ತೆ ಇನ್ನೊಬ್ರು ಮನೆ ಹಾಳು ಮಾಡಕ್ಕೆ ಟೈಮ್ ಇರಲ್ಲ ಇನ್ನ ತವ್ರ ಮನೆಗೆ ಹೋಗಿ ಕಷ್ಟದಾಗಿರೋ ಅಮ್ಮಗೆ ಸಹಾಯ ಮಾಡೋದು ಇನ್ನೆಲ್ಲಿ ಬಂತು ಅಲ್ವೇ ಏನೇ ಹಂಗಂದ್ರೆ ನಾನೇ ಯಾವ ಮನೆ ಹಾಳು ಮಾಡಿದೀನಿ ಸುಮ್ಮನೆ ಏನೇನೋ ಮಾತಾಡ್ಬೇಡ್ವೆ ತುಂಗ ಅಲ್ಲ ನಾನು ಒಳ್ಳೆ ರೀತಿಯಲ್ಲಿ ಮಾತಾಡ್ಸಿದ್ರೆ ನೋಡ್ದ ನೀನ್ ಹೆಂಗ್ ಮಾತಾಡ್ತಾ ಇದ್ಯಾ ನನಗೆ ಗೊತ್ತು ಕಣೆ ರಮ್ಯಾ ನನಗೆ ಗೊತ್ತು ನೀನು ಎಂತವಳು ನಾನು ಇಲ್ದೇ ಇದ್ದಾಗ ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನನ್ನ ಬಗ್ಗೆ ಏನೇನು ಹೇಳಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಅತ್ತೆ ಇವಳನ್ನ ಮಾತ್ರ ನಂಬೇಡ್ರಿ ಇವಳನ್ನ ಮನೆಗೆ ಸೇರಿಸ್ಬೇಡ್ರಿ ಇವಳು ಜಗಳ ತಂದಿಕ್ತಾಳೆ ಶಾಂತವಾಗಿರ ನಮ್ಮ ಮನೇನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾಳೆ ಇಂಥವಳೇನಾದ್ರೂ ಮನೆಗೆ ಸೇರಿಸ್ಕೊಂಡೆ ತುಂಗ ಈಗಿನ ಬಂದಿದ್ಯಾ ನಡಿ ಒಳಕ್ಕೆ ನೋಡಪ್ಪ ನೋಡು ನಿನ್ನ ಹೆಂಡ್ತಿನ ಅಲ್ಲ ನಾನು ಯಾರ ಹತ್ರನೂ ಮಾತಾಡ್ಬಾರಂತೆ ಇವಳು ಯಾರನ್ನ ಹೇಳ್ತಾಳೋ ಅವ್ರ ಜೊತೆ ಮಾತಾಡ್ಬೇಕೇನ ನಿನ್ಗೆ ಯಾಕೆ ತುಂಗ ನಾನು ಯಾರ ಜೊತೆ ಆದ್ರೂ ಮಾತಾಡ್ತೀನಿ ರಮ್ಯನ್ನ ಈ ಮನೆಗೆ ಬರ್ಬೇಕಡ ಅಂತ ಹೇಳಕ್ಕೆ ನಿನ್ಗೇನೈತೆ ಹಕ್ಕು ನನ್ನ ಜೊತೆ ಮಾತಾಡ್ಬಾರ್ದ ಇವಳು ಅಯ್ಯೋ ಹಂಗಲ್ಲ ಅತ್ತೆ ಇವಳ ಬಗ್ಗೆ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಇವಳು ಅವ್ರ ಮನೇಲೇನೆ ಅವ್ರ ನಾದ್ನಿ ಮದ್ವೆ ತಪ್ಸಕ್ಕೆ ಮತ್ತೆ ಆಮೇಲೆ ಅವರು ಸುಂದರತ್ತೆ ಇದಾರಲ್ಲ ಅವ್ರ ಮನೇಲಿ ಎಷ್ಟೆಲ್ಲ ಕಿತಾಪತಿ ಮಾಡಿದ್ಲು ಆ ಕಾವ್ಯನ ಮೇಲೆ ಅಂತಾನ ನಿಮ್ಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಹೇಳಿದೆ ಅಷ್ಟೇನೆ ನಿಮ್ ಕತೆ ಮುಗಿಯಲ್ಲ ನಾನು ಹೋಗ್ತೀನಿ ಏನು ನಾನೇನ್ ಮಾಡ್ದೆ ಸುಮ್ನೆ ನೀನು ಯಾವ್ದಾವ್ದಕ್ಕೂ ತಗೊಂಡೋಗಿ ಏನೋ ಇನ್ನೇನೋ ಕಲ್ಪನೆ ಮಾಡ್ಕೋಬೇಡ ನಾನು ಅದೆಲ್ಲ ಹಳೆ ಕತೆನೆ ಹೇಳಿ ನನ್ನ ಮರ್ಯಾದೆ ತೆಗಿಬೇಡ ತುಂಗ ನಾನು ತುಂಬಾ ಬದಲಾಗಿದ್ದೀನಿ ಸುಮ್ನೆ ನೀನು ಏನ್ ಬೇಕಂಗೆ ತಿಳ್ಕೊಂಬಕ್ ಹೋಗ್ಬೇಡ ಏನೋ ಒಂದ್ಸಲ ತಪ್ಪು ಮಾಡ್ತಾರೆ ಅಂದ್ರೆ ಆಗ್ಲಾಗ್ಲ ತಪ್ಪು ಮಾಡ್ತಾರ ಏನಾಟಿ ಅಲ್ಲ ನೋಡಿ ನಿಮ್ ಸೊಸೆ ನಿಮ್ಮೆದ್ರಿಗೇನೆ ನನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ ಏನೋ ನೀವು ಕರೆದ್ರಿ ಅಂತ ಮನೆ ಒಳಗೆ ಬಂದು ಕುತ್ಕೊಂಡೆ ಆಯ್ತು ಬಿಡಿ ನಾವು ಬಡವರು ಶ್ರೀಮಂತರ ಮನೆಗೆ ಬರಬಾರ್ದು ಹೋಗ್ತೀನಿ ನಾನು ಬಡವರು ಶ್ರೀಮಂತರು ಅಂತ ಭೇದ ಭಾವ ಮಾಡಿ ಮಾತಾಡ್ತಿಲ್ಲ ಕಣೆ ನಿನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದೀನಿ ನೀನ್ ಎಂತೋಳು ಅಂತ ಅರ್ಥ ಮಾಡ್ತೀನಿ ಅಷ್ಟೇನೆ ರಮ್ಯಾ ನೀನ್ ಯಾಕೆ ಅವಳಿಗೆ ಎದ್ಕೊಂಡು ಅವಳು ಅಂದ್ಲು ಅಂತ ನೀನ್ ಯಾಕೆ ಹೋಗ್ತೀಯಾ ನೀನೇನು ಹೋಗದ್ ಬೇಕಾಗಿಲ್ಲ ಕುಕ್ಕ ಕಾಪಿ ಕಾಸು ಕೊಡ್ತೀನಿ ಕುಡ್ದು ಹೋಗುವಂತೆ ಕುಕ್ಕಳೆ ಏನ್ ಎದ್ರಕಮಕ್ ಹೋಗ್ಬೇಡ ಕುಕ್ಕ ನಾನಿದ್ದೀನಿ ಇದು ನನ್ನ ಮನೆ ಸರಿ ಆಂಟಿ ಆಯ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕುತ್ಕಂತೀನಿ ತುಂಗ ನೀನು ಇಲ್ಲಿ ಬಂದು ಗಲಾಟೆ ಮಾಡ್ಬೇಡ ಊರಿಗೆ ಹೋಗಿ ಬಂದಿದ್ಯಾ ಹೋಗಿ ನಿನ್ ಕೆಲಸ ಏನೈತೆ ಅಷ್ಟು ಅದನ್ನ ಮಾಡೋಗಿ ಹೋಗಿ ಸುಮ್ಮನೆ ತಲೆಹರಟೆ ಮಾಡ್ಬೇಡ ಹೋಗು ಅಲ್ಲ ಕಣೆ ರಮ್ಯಾ ನಿಮ್ಮ ಅಮ್ಮಗೂ ನಿಮ್ಮ ಅಣ್ಣಗೂ ಅಷ್ಟೊಂದು ತೊಂದರೆ ಆಗಿದೆ ಅಂತ ಹೇಳಿದ್ರು ಇಲ್ಲಿ ಕಾಪಿ ಕುಡಿಯಕ್ಕೆ ಕುಕ್ಕೊಂಡಿದ್ಯಲ್ಲ ನಿನಗೆ ಏನ್ ಹೇಳ್ಬೇಕು ಅಯ್ಯೋ ನೀನ್ ನೋಡಿದ್ರೆ ನಗು ಬರುತ್ತೆ ಅಯ್ಯೋ ಹೌದಲ್ವಾ ಮೊದಲು ಹೋಗ್ಬೇಕು ಆಂಟಿ ನಾನು ಮನೆಗೆ ಹೋಗ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ